ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಹೊಸ ವಿಷಯಗಳು ಬಯಲಿಗೆ ಬರ್ತಾ ಇವೆ. ಕೊಲೆ ಕೇಸ್ನಲ್ಲಿ ಪವನ್ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರಿಗೂ ಆಪ್ತನಾಗಿದ್ದಂತಹ ಪವನ್ಗೆ ರೇಣುಕಾಸ್ವಾಮಿಯ ವಿಷಯ ಹೇಳಿದ್ದೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಕೊಲೆ ಕೇಸ್ನಲ್ಲಿ ಇನ್ನೂ 4 ಆರೋಪಿಗಳು ನಾಪತ್ತೆಯಾಗಿದ್ದು ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಪವಿತ್ರ ಗೌಡ ಅಸಿಸ್ಟೆಂಟ್ ಮಾಡಿದ ಎಡವಟ್ಟಿನಿಂದ ಆಪತ್ತು. ದರ್ಶನ್ಗೆ ವಿಷಯ ಹೇಳಿ ತಪ್ಪು ಮಾಡಿದ್ನ ಆರೋಪಿ ಪವನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿರುವ ಪೊಲೀಸರು ಒಂದೊಂದೇ ವಿಚಾರವನ್ನ ಬಯಲಿಗೆ ಎಳೆಯುತ್ತಿದ್ದಾರೆ. ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಪದೇ ಪದೇ ಅಶ್ಲೀಲ ಮೆಸೇಜ್ ಮಾಡ್ತಿದ್ದಂತೆ. ಇದರಿಂದ ಬೇಸತ್ತ ಪವಿತ್ರ ಗೌಡ ಈ ವಿಷಯವನ್ನ ಪವನ್ ಬಳಿ ಹೇಳಿಕೊಂಡಿದ್ಲಂತೆ. ಪವಿತ್ರ ಗೌಡ ನೇರವಾಗಿ ದರ್ಶನ್ ಬಳಿ ರೇಣುಕಾಸ್ವಾಮಿ ವಿಷಯ ಹೇಳದೆ ಪವನ್ ಬಳಿ ಹೇಳಿದ್ದೇಕೆ? ಅಷ್ಟಕ್ಕೂ ಈ ಪವನ್ ಯಾರು? ಪವಿತ್ರ ಗೌಡಗೂ ಪವನ್ಗೂ ಹೇಗೆ ಪರಿಚಯ ಅನ್ನೋದನ್ನ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ಪವನ್ ನಟಿ ಪವಿತ್ರ ಗೌಡ ಅವರ ಅಸಿಸ್ಟೆಂಟ್ ಎಂದು ತಿಳಿದು ಬಂದಿದೆ. ಈತ ಪವಿತ್ರ ಗೌಡ ಒಡೆತನದ ರೆಡ್ ಕಾರ್ಪೆಟ್ ಸ್ಟುಡಿಯೋ ಮೇಲ್ವಿಚಾರಣೆ ನೋಡಿಕೊಳ್ತಿದ್ದ. ನಟ ದರ್ಶನ್ ಆಪ್ತನು ಕೂಡ ಆಗಿರುವ ಆರೋಪಿ ಪವನ್ ದರ್ಶನ್ ಸೂಚನೆ ಮೇರೆಗೆ ಪವಿತ್ರ ಗೌಡ ಜೊತೆಯಲ್ಲಿದ್ದ. ಮಗನ ಬಂಧನದ ಸುದ್ದಿ ಕೇಳಿ ನಂದೀಶ್ ಕುಟುಂಬಸ್ಥರು ಕಣ್ಣೀರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A5 ಆರೋಪಿಯಾಗಿರುವ ನಂದೀಶ್ ಕುಟುಂಬಸ್ಥರು ಮಗನ ಬಂಧನದ ಸುದ್ದಿ ಕೇಳಿ ಕಣ್ಣೀರಿಟ್ಟಿದ್ದಾರೆ. ನಂದೀಶ್ನನ್ನ ಬೇಕಂತ ಈ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ದರ್ಶನ್ ಮೇಲೆ ಅಭಿಮಾನ ಇತ್ತು, ಆದರೆ ಪರಿಚಯ ಇದ್ದ ಬಗ್ಗೆ ನಮಗೆ ಗೊತ್ತಿಲ್ಲ. ದರ್ಶನ್ ಜೊತೆ ಇದ್ದ ತಕ್ಷಣ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋಕೆ ಆಗಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ಆ ಥರದವನ್ನ ಅಲ್ಲ ಸರ್. ಬೇಕಂದ್ರೆ ಊರಲ್ಲಿ ನೀವ್ ಯಾರನ್ನ ಬೇಕಾದ್ರೂ ವಿಚಾರಿಸ್ಕೊಳ್ಳಿ. ಅವನೊಬ್ರು ಸುಂತಿಗೆ ಹೋಗ್ತಿರ್ಲಿಲ್ಲ, ಏನಂದ್ರೆ ಏನಿಲ್ಲ, ಮನೆ ಆಯ್ತು, ಅವನಾಯ್ತು, ನಾನಾಯ್ತು, ನನ್ ಮಕ್ಳಾಯ್ತು ಅಂತಾನೆ ಇದ್ದ. ಅವನು ನಮ್ಮನ್ನ ನೋಡ್ಕೊಂಡ್ ನಮ್ಗೆ ಆಧಾರ ಆಗಿದ್ದವನೇ ಅವನು, ಬೇರೆ ಇನ್ಯಾರು ಅಲ್ಲ. ನಮ್ಮನ್ನೆಲ್ಲ ನೋಡ್ಕೊಂತಿದ್ದವನೇ ಅವನು. ಈಗ ಹಿಂಗಾಗಿದೆ ಅಂದ್ರೆ ನಾವ್ ಹೆಂಗ್ ನಂಬಕ್ಕೆ ಆಗ್ತಿಲ್ಲ ನಮ್ ಕೈಲಿ ಸರ್. ಅದ್ ಗೊತ್ತಿಲ್ಲ ಸರ್, ಅದ್ ಸಿಕ್ಕಾಕಿಸ್ಬೋದಲ್ಲ ಇರ್ಬೋದು, ಯಾರಿಗ್ ಗೊತ್ತು ಸರ್. ನಮೀಗ ಅಲ್ಲಿ ಕನೆಕ್ಷನ್ ಯಾವ್ದು ಇಲ್ಲ. ನಮಗ್ ಇವತ್ತಿನವರ್ಗು ಯಾರು ಇನ್ಫಾರ್ಮ್ ಮಾಡಿಲ್ಲ ಹಿಂಗಾಗಿದೆ ಅಂತ. ನಾಪತ್ತೆಯಾಗಿರುವ 4 ಆರೋಪಿಗಳಿಗಾಗಿ ಶೋಧ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಮಂದಿ ಭಾಗಿಯಾಗಿರುವ ಬಗ್ಗೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. 6ನೇ ಆರೋಪಿಯಾಗಿರುವ ಜಗದೀಶ್ ಅಲಿಯಾಸ್ ಜಗ್ಗಾ, 7ನೇ ಆರೋಪಿ ಅನು, 8ನೇ ಆರೋಪಿ ರವಿ ಮತ್ತು 9ನೇ ಆರೋಪಿಯಾಗಿರುವ ರಾಜು ಎಂಬುವರು ನಾಪತ್ತೆಯಾಗಿದ್ದಾರೆ. ಇವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಇವರ ಬಂಧನದ ಬಳಿಕ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.